ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಬೆಂಗಳೂರು. ನಾನು ದಿಲೀಪ್ ಕೆಸಿ ಅಂತ, ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಓನರ್. ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ಇದು ಅಡಿಗೆ ಅನಿಲ ಸಂಬಂಧಪಟ್ಟ ಎಲ್ಲ ಬಿಡಿ ಭಾಗಗಳು ಹಾಗೂ ಒಂದು ಸಣ್ಣ ಮನೆ ಅನಿಲ ಇರಬಹುದು ಮತ್ತು ಕೈಗಾರಿಕಾ ಯಾವುದಕ್ಕೆ ಉಪಯೋಗ ಆಗುವಂತ ಬಿಡಿ ಭಾಗಗಳನ್ನ ನಾವು ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ಅವ್ರು ಬಂದು ಯಾವ ತರ ಬೇಕು, ಯಾವ ತರ ಅವ್ರಿಗೆ ಸೂಟ್ ಆಗುತ್ತೆ, ಯಾವ್ದು ಹಾಕಿದ್ರೆ ಅವ್ರು ಕರೆಕ್ಟ್ ಆಗಿ ಗ್ಯಾಸ್ ಬರುತ್ತೆ, ಆ ತರ ಒಂದು ಬಿಡಿ ಭಾಗಗಳಾಗಿರ್ಬೋದು. ಆ ತರ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ನಮ್ಗೆ ಪುಣೆ ಗ್ಯಾಸ್ ಅವರು ಇವತ್ತು ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಇಲ್ಲಿ ಓಪನ್ ಮಾಡಿ ನಾವು ಮಾಡಿದೀವಿ. ಇನ್ನು ಹೆಚ್ಚಿನ ಆಲ್ರೆಡಿ ಎಲ್ಲ ಅತಿಥಿಗಳು ಇವತ್ತು ನಮ್ಮ ಮೇನ್ ಚೀಫ್ ಗೆಸ್ಟ್ ಆಗಿ ರಾಮೇಶ್ವರಂ ಕೆಫೆ ಸಿಇಒ ಆದ ರಾಘವೇಂದ್ರ ರಾವ್ ಸರ್ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಪುಣೆ ಗ್ಯಾಸ್ ಫೌಂಡರ್ ಆದ ಜಯಸಿಂಗ್ ಸರ್ ಸಂಪತ್ ಅವರು ಬಂದಿದ್ದಾರೆ. ವೆಬ್ಸೈಟ್ ಇದೆ, ಅದರಲ್ಲಿ ನೋಡ್ಬೋದು. ಆಮೇಲೆ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಇನ್ನು ಸೋಷಿಯಲ್ ಮೀಡಿಯಾಗಳೆಲ್ಲ ಬಿಡ್ತಾ ಇದೀವಿ. ನಾವು ಮಾರ್ಕೆಟಿಂಗ್ ಮಾಡಿ ಯಾರ್ಯಾರಿಗೆ ಈಗ ಎಕ್ಸಿಸ್ಟಿಂಗ್ ತಗೊಂತ ಯೂಸ್ ಮಾಡ್ತಾ ಇರೋವರೆಗೂ ಇದರಿಂದ ಏನ್ ಯೂಸ್ ಆಗುತ್ತೆ ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ತಿಳಿಸ್ತಾ ಇದೀವಿ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ರಾವ್, ಫೌಂಡರ್ ಅಂಡ್ ಸಿಇಒ ಆಫ್ ದ ರಾಮೇಶ್ವರಂ ಕೆಫೆ. ಇವತ್ತು ನಾವಿಲ್ಲಿ ನಮ್ಮ ಲೈಫ್ ಟು ಎಸ್ಪೆಷಲಿ ಆಲ್ ಹೋಟೆಲಿಯರ್ಸ್ ಲೈಫ್, ಲೈಕ್ ಎಸ್ಪೆಷಲಿ ದಿ ಪುಣೆ ಗ್ಯಾಸ್ ಅಂಡ್ ಟೀಮ್, ದೇ ಮೇಡ್ ಅವರ್ ಲೈಫ್ ವೆರಿ ವೆರಿ ಸಿಂಪಲ್. ಎಸ್ಪೆಷಲಿ ಈ ವೆದರ್ ಅಲ್ಲಿ ಇದು ಬಂದು ಚಳಿಗಾಲ. ನಮ್ಮ ಒಂದ್ ಫ್ಯೂ ಇಯರ್ಸ್ ಬ್ಯಾಕ್ ನೋಡಿದ್ರೆ ನಮ್ ಸಿಲಿಂಡರ್ಸ್ ಯಾವಾಗ್ಲೂ ಪ್ರಾಬ್ಲಮ್. ನಮ್ಗೆ ಪ್ರೆಷರ್ ಇರೋದಿಲ್ಲ, ವಿಲ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ಬರ್ನರ್ಸ್ ಇರುತ್ತೆ. ಸೊ ಸುಮಾರು ಇಶ್ಯೂಸ್ ಇರ್ತಾ ಇತ್ತು ಸಿಲಿಂಡರ್, ಹಾಗಾಗಿ ಸಿಕ್ಕಾಪಟ್ಟೆ ಗ್ಯಾಸ್ ಕೂಡ ವೇಸ್ಟೇಜ್ ಎಲ್ಲ ಆಗ್ತಾ ಇತ್ತು. ಸೊ ಎಸ್ಪೆಷಲಿ ದಿ ಟೀಮ್, ದಿಸ್ ಟೀಮ್ Pune Gas and his team, and especially who has taken franchise like Kiran Bhai and all, they made our hoteliers life very very like simple. And ಈಗಿನ ಮತ್ತೆ ಹೊಸ ಟೆಕ್ನಾಲಜಿ ಎಲ್ಲ ಲೈಕ್ ಹಾಕೊಂಡಿದ್ದಾರೆ. ಇದ್ರ ಜೊತೆಗೆ ಒಂಚೂರು ಎಲ್ಲಾದ್ರೂ ಗ್ಯಾಸ್ ಲೀಕ್ ಆದ್ರೂ ದೇ ಹ್ಯಾವ್ ಅನ್ ಇನ್ಸ್ಟ್ರೂಮೆಂಟ್ ಟು ಡಿಟೆಕ್ಟ್ ಆಲ್ಸೋ. ಸೊ ಹೀಗೆ ನೀವು ನೋಡ್ತಾ ಇರ್ಬೋದು, ಸುಮಾರು ಗ್ಯಾಸ್ ಅಲ್ಲಿ ಅನಾಹುತಗಳಾಗ್ತಾ ಇದೆ. ಸಿಲಿಂಡರ್ ಬಸ್ಟ್ ಆಗೋದ್ರಿಂದ ಮತ್ತೊಂದು ಇನ್ನೊಂದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ದೇ ಕಮ್ ಅಪ್ ವಿತ್ ಮೆನಿ ಟೆಕ್ನಾಲಜೀಸ್ ವೇರ್ ಒಂದ್ ಸ್ವಲ್ಪ ಎಲ್ಲಾದ್ರೂ ಲೀಕ್ ಆದ್ರೂ ದೇರ್ ಇಸ್ ಅನ್ ಅಲಾರ್ಮ್ ವಿಲ್ ಬೀಪ್. ಅಂಡ್ ಅದು ಯಾವ ಜಾಗದಲ್ಲಿ ಬೀಪ್ ಆಗ್ತಾ ಇದೆ, ಯಾವ ಜಾಗದಲ್ಲಿ ಲೀಕ್ ಆಗ್ತಾ ಇದೆ ಅದು ಗೊತ್ತಾಗುತ್ತೆ ನಮ್ಗೆ. ಸೊ ದಟ್ they are taking care of us very well. So we should be thankful to them. And I'm very glad that we have such experience center over here. ಪ್ರತಿಯೊಬ್ಬ ಹೋಟೆಲಿಯರ್ಸ್ ನಾವ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ನೋಡ್ಬೋದು ಹೊಸ ಟೆಕ್ನಾಲಜಿ ಯಾವ ತರ ನಾವು ಯೂಸ್ ಮಾಡ್ಕೊಳ್ಬೇಕು ಅಂತ. ಅಂಡ್ ದೇ ಆರ್ ಸಚ್ ಅ ವಂಡರ್ಫುಲ್ ಸಿಸ್ಟಮ್ ವಿ ಹ್ಯಾವ್. ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ಹೌದೌದು ಸರ್, ನೀವು ಎಲ್ಲ ವಿಷಯವನ್ನು ತಿಳಿಸ್ಬಿಟ್ರಿ. ಗ್ಯಾಸ್ ಏನಾದ್ರು ಸೇವ್ ಮಾಡೋಂಥದ್ದು ಆಗ್ತಾ ಇದೆಯಾ? ತುಂಬಾನೇ. ಈಗ ನೋಡಿ, ಮೊದ್ಲು ನೋಡಿದ್ರೆ 1-2 kg 3 kg ಯಾವಾಗ್ಲೂ ವೇಸ್ಟೇಜ್ ಅಲ್ಲಿ ಇರ್ತಾ ಇತ್ತು. ಅದು ನಾವೆಲ್ಲ ಹಳೆ ಟ್ರೆಡಿಷನ್ ಏನಪ್ಪಾ ಅಂದ್ರೆ ಬಿಸಿನೀರ್ ಹಾಕಿ ನಾವು ಖಾಲಿ ಮಾಡ್ತಾ ಇದ್ವಿ. ಹೀಗೆ ಈಗ ಹೊಸ LOT ಆಗ್ಲಿ VOT ಆಗ್ಲಿ ವಾಟ್ ಸಿಸ್ಟಮ್ ವಿ ಹ್ಯಾವ್. ಸೊ ವಿತ್ ಆಲ್ ದಿಸ್ ಲೈಕ್ ಒಂಚೂರು ವೇಸ್ಟೇಜಸ್ ಇಲ್ಲ ನಮ್ಗೆ. ಸೊ ಹಾಗಾಗಿ ನಾವು ಅಲ್ಲೂ ಸೇವ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಗೆ ಪ್ರೆಷರ್ ಯೂನಿಫಾರ್ಮ್ ಆಗಿ ಸಿಗುತ್ತೆ ಎಲ್ಲ ಬರ್ನರ್ಸ್ ಎಲ್ಲ. ಸೊ ಹಾಗಾಗಿ ನಮ್ಮ ಅಡುಗೆನೂ ಬೇಗ ಮಾಡ್ಬೋದು ನಾವು. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇವರಿಂದ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಅಂಡ್ ಮೋರ್ ಓವರ್ ಪ್ರಾಡಕ್ಟ್ ಅಲ್ಲದೆ ಸರ್ವಿಸ್ ಕೊಡ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಮರ್ಜೆನ್ಸಿ ಯಾವಾಗ್ಲೂ ಇದ್ರು ನಮ್ದೆಲ್ಲ 24 ಗಂಟೆ ರನ್ ಮಾಡ್ತಾ ಇರ್ತೀವಿ ನಮ್ಮ ಕೆಫೆಸ್ ಎಲ್ಲ. ಯಾವಾಗ್ಲೂ ಏನೇನು ಎಮರ್ಜೆನ್ಸಿ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಅವರು. ಸೊ ದೇ ಆರ್ ದೇರ್ ಫಾರ್ ಅಸ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಡೇ. ನಾನು ಬೇರೆ ಇವತ್ತು ಏನೇನೋ ಶೆಡ್ಯೂಲ್ ಇತ್ತು, ಇವರು ಓಪನ್ ಮಾಡ್ತಾರೆ ಅದೆಲ್ಲ ಕ್ಯಾನ್ಸಲ್ ಮಾಡಿ ನಮ್ದು ಹೈದರಾಬಾದ್ ಅಲ್ಲಿ ಕ್ಲೌಡ್ ಕಿಚನ್ ಓಪನಿಂಗ್ ಇತ್ತು ಇವತ್ತು. ಸೊ ವಿ ಪೋಸ್ಟ್ಪೋನ್ಡ್ ಇಟ್ ಟು ಟುಮಾರೋ. ಎಲ್ಲ ಕ್ಯಾನ್ಸಲ್ ಮಾಡಿ ಲೈಕ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಓವರ್ ಹಿಯರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಆಫ್ Pune Gas and Kiran Bhai. So Thank you, sir. And I wish you all the best, and we always be there with you. And ಹೇಳ್ತಾ ಇದೀನಿ. ಸೊ ಲೈಕ್ ಇನ್ನ ಹೆಚ್ಚಿಗೆ ಏನಾದ್ರು ಇನ್ನೇನಾದ್ರು ಹೊಸ ಇನೋವೇಷನ್ಸ್ ತರ್ತಾ ಇರ್ಬೋದು. ನೀವುಗಳು ಪ್ರಯತ್ನ ಪಡ್ತಾ ಇದ್ದೀರಾ. ಅಂಡ್ ವಿ ಆರ್ ದೇರ್ ಟು ಹೆಲ್ಪ್ ಯು ಔಟ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.